ಎಲ್ಲರಿಗೂ ನಮಸ್ಕಾರ. ಶುಭ ಮಸ್ತು ಲೋಕಕ್ಕೆ ಸ್ವಾಗತ. ನೋಡಿ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ. ನನಗೆ ಆಡಿಯೋ ಮಾಡಲಿಕ್ಕೂ ಸತಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ, ಆ ಥರ ಗಾಳಿ ಬೀಸ್ತಾ ಇದೆ. ಎಷ್ಟೊಂದು ಗಾಳಿ ಇದೆ ಅಂತಂದರೆ ಮಳೆ ಹೀಗೆ ಬಂದುಬಿಡುತ್ತೇನೋ ಅನ್ನೋ ಥರ ಇದೆ. ಆದರೆ ಮಳೆ ಆಗಿಬಿಟ್ಟು ಇದು ಗಾಳಿ ಬೀಸ್ತಾ ಇದೆ. ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಇವತ್ತು. ಆದರೆ ಬೆಳಗಿನ ಜಾವ ಒಂದು ಸ್ವಲ್ಪ ಮಳೆನೇ ಜಾಸ್ತಿ ಇತ್ತು. ಆನಂತರ ಮಳೆ ಬಂದು ಹೋದ್ಮೇಲೆ ನಾನು ಬಾಗಿಲ ಕಸ ಗುಡಿಸಿ ರಂಗೋಲಿ ಹಾಕಿದೆ. ನಾಗರ ಪಂಚಮಿ ಇರುವುದರಿಂದ ಇವತ್ತಿನ ರಂಗೋಲಿ ನಾಗಶೇಷನ ರಂಗೋಲಿ ಹಾಕಿದ್ರಾಯ್ತು ಅಂತ ನಾಗಶೇಷನ ರಂಗೋಲಿ ಹಾಕಿದೆ. ಒಂದು ಸ್ವಲ್ಪ ಹಾಕುವಾಗ ಒಂದು ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಮತ್ತೆ ನೆನಪು ಮಾಡಿಕೊಂಡು ಹಾಕಿದೆ. ಒಮ್ಮೆಲೇ ಯಾವಾಗಲಾದ್ರೂ ರಂಗೋಲಿ ಈ ಥರ ವಿಶೇಷ ಹಬ್ಬಗಳಲ್ಲಿ ವಿಶೇಷ ರಂಗೋಲಿ ಹಾಕುವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಆ ರೀತಿ ಆಗಿಬಿಡ್ತು. ಮತ್ತೆ ಸುಧಾರಿಸ್ಕೊಂಡು ಹಾಕಿಬಿಟ್ಟೆ ರಂಗೋಲಿನ. ಈ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾವು ಈ ಸಾರಿ ಉಂಡೆ ಕಟ್ಟುವುದಿಲ್ಲ ನಾಗರ ಪಂಚಮಿಗೆ. ಯಾಕೆ ಉಂಡೆ ಕಟ್ಟುವುದಿಲ್ಲ ಅನ್ನೋದನ್ನು ನಿಮಗೆ ನಾಳೆ ಹೇಳ್ತೀನಿ. ಯಾಕಂತಂದರೆ ವಿಶೇಷವಾದ ಎಲ್ಲ ಅಡುಗೆಗಳನ್ನ ಮಾಡ್ತೀವಿ, ಆದರೆ ಉಂಡೆ ಮಾತ್ರ ಕಟ್ಟುವುದಿಲ್ಲ. ಯಾಕೆ ಉಂಡೆ ಕಟ್ಟುವುದಿಲ್ಲ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬನ್ನಿ, ಇವತ್ತಿನ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಂಗೋಲಿ ಹಾಕಿಬಿಟ್ಟು ಒಳಗಡೆ ಹೋಗಿ, ಶ್ರಾವಣ ಮಾಸದ ಮೊದಲನೇ ಸೋಮವಾರ ಆಗಿದ್ದರಿಂದ ಸ್ವಲ್ಪ ವಿಶೇಷ ದಿನವೇ ಆಗಿರುತ್ತದೆ. ಶಿವನ ಮಾಸ ಅಂತಲೇ ಹೇಳ್ತಾರೆ ಶ್ರಾವಣ ಮಾಸವನ್ನು. ಅಂತಹ ದಿನನ ನಾವು ಶಿವನ ಪೂಜೆ ಮಾಡುವುದರಿಂದ ಅವನ ಆಶೀರ್ವಾದ ನಮಗೆ ಒಳ್ಳೆಯದು ಆಗುತ್ತೆ, ವಿಶೇಷವಾದ ಆಶೀರ್ವಾದನೂ ಸಿಗತ್ತೆ ಅಂತ ಹೇಳ್ಬೋದು. ಹೀಗಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಮನೆಗೆ ಹೋಗಿ ವಿಶೇಷವಾದ ಇವತ್ತು ಪ್ರತಿ ಸೋಮವಾರಕ್ಕಿಂತ ವಿಶೇಷವಾದ ಸ್ವಲ್ಪ ಪೂಜೆನ ಮಾಡಿದೆ ಇವತ್ತು. ಸ್ನಾನಕ್ಕಿಂತ ಮುಂಚೆ ಒಳಗಡೆ ಇದನ್ನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಕೆಲವೊಂದು ಪಾತ್ರೆಗಳಿದ್ವು, ಅವನ್ನೆಲ್ಲ ತೊಳೆದಿಟ್ಕೊಂಡು ನಂತರ ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಬಂದು ದೇವರ ಮನೆಗೆ ಹೋಗಿ ಮೊದಲು ದೀಪನೇ ಹಚ್ಕೊಳ್ಳೋದು. ನಾನು ದೀಪ ಹಚ್ಕೊಂಡೇ ಒಳಗಡೆ ಕಸ ಗುಡಿಸ್ಕೊಳ್ಳೋದು ಮತ್ತು ಎಲ್ಲವನ್ನು ಒರೆಸ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತೀನಿ. ಸ್ವಲ್ಪ ರಾತ್ರಿ ಪಾತ್ರೆಗಳನ್ನ ತಿಕ್ಕಲಿಕ್ಕೆ ಆಗಲಿಲ್ಲ ಮತ್ತು ಹೊರಗಡೆನೂ ಮಳೆ ಇರೋದರಿಂದ ಹೊರಗಡೆನೂ ತಿಕ್ಕಲಿಕ್ಕೆ ಆಗಲಿಲ್ಲ. ಅದಕ್ಕೆ ಹೀಗಾಗಿ ಒಳಗಡೆ ತಿಕ್ಕೊಂಡಿಟ್ಕೊಂಡೆ. ನಂತರ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ 2 ದೀಪಗಳನ್ನ ಮೊದಲು ಹಚ್ಚಿಟ್ಕೊಂಡು ನಂತರ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಶ್ರಾವಣ ಮಾಸ ಎಲ್ಲ ದಿನವೂ ವಿಶೇಷನೇ, ಆದರೆ ಅದರಲ್ಲಿ ತುಂಬ ವಿಶೇಷ ಅಂದರೆ ಶ್ರಾವಣ ಸೋಮವಾರ ಬರೋದನ್ನು ತುಂಬ ವಿಶೇಷನ ಅಂತಲೇ ಹೇಳ್ಬೋದು. ಅವತ್ತು ಶಿವನ ಆರಾಧನೆ ಮಾಡುವುದರಿಂದ, ವಿಶೇಷ ಪೂಜೆ ಮಾಡುವುದರಿಂದ ಅವನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನಮಗೆ. ಎಲ್ಲ ಬೇಗನೆ ಒಲಿಯೋ ದೇವರು ಅಂದ್ರೇ ಅವನೇ ಶಿವ. ಅವನು ಯಾವುದು ವಿಚಾರ ಮಾಡದೇನೆ ವರವನ್ನು ಕೊಟ್ಬಿಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮದು ಏನೇ ಆಸೆ ಇದ್ರೂ ಅವು ಇಂಥ ವೇಳೆಯಲ್ಲಿ ನಾವು ಬೇಡಿಕೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಪೂಜೆ ಮಾಡುವಾಗ ಶಿವನ ಮಂತ್ರವನ್ನು ಹೇಳ್ತಾ ಇದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರುಕಮೇವ ಬಂಧನಾಥ ಮೃತ್ಯೋರ್ಮ ಕ್ಷೀರಮಾಮೃತ ಅನ್ನೋ ಮಂತ್ರವನ್ನು ಪೂಜೆ ಮುಗಿಯುವವರೆಗೂ ಮಾಡಿದೆ, ಹೇಳ್ತಾನೆ ಇದ್ದೆ. ಹೇಳಿದ ನಂತರ ಆಮೇಲೆ ಅಡುಗೆ ಮನೆಗೆ ಹೋಗಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಿತ್ತು. ಅದಕ್ಕಿಂತ ಮೊದಲೇ ನಾನು ರವೆಯಿಂದ ಸಜ್ಕ ಮಾಡಿದ್ದೆ. ಸಜ್ಕ ಅವನಿಗೆ ತುಂಬ ಇಷ್ಟ ಶಿವನಿಗೆ, ಹೀಗಾಗಿ ಸಜ್ಕ ಮಾಡಿದ್ರಾಯ್ತು ಅಂತ ಸಜ್ಕ ಮಾಡಿದೆ. ಪಂಚಮಿ ಹಬ್ಬದ ಇನ್ನೂ ತಯಾರಿ ನಾನು ಏನು ಮಾಡಿಕೊಂಡಿಲ್ಲ. ಸಾಯಂಕಾಲ ಹಾಲು ಎರೆಯುವುದರಿಂದ ಹೀಗಾಗಿ ಸಾಯಂಕಾಲನೇ ಮಾಡ್ಕೊಳ್ಳೋದು. ಬೆಳಗ್ಗೆ ಒಳಗಡೆ ಬಂದು ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಣ್ಣ ರವೆ ಅಂದರೆ ಬಾಂಬೆ ರವೆದ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೆ. ಶ್ರಾವಣ ಮಾಸದಲ್ಲಿ ಎಲ್ಲ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಕಷ್ಟನಾಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಯಾರಿ ಮಾಡ್ಕೊಳ್ಳೋದಕ್ಕಾಗಿ ಈಸಿಯಾಗಿರುವಂಥನ ಮಾಡ್ಕೊಳ್ಳೋದು ಇಷ್ಟ ಅಂತ ಅಂದ್ಬಿಟ್ಟು ಹಗುರ ಆಗುತ್ತೆ ಅಂದ್ಬಿಟ್ಟು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ವಿ. ಸಣ್ಣ ರವೆ ಉಪ್ಪಿಟ್ಟು ಮಾಡೋದಂತ ಎಲ್ಲರಿಗೂ ಗೊತ್ತೇ ಇದೆ. ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ಬಿಟ್ಟು ಮುಗಿದು ಹೋಯಿತು. ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪಿಟ್ಟಿಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕಿರ್ತೀನಿ. ಅರಿಶಿನ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಹಸಿ ಶುಂಠಿನ ಜಜ್ಜಿ ಹಾಕಿರ್ತೀನಿ. ಹಾಕಿಬಿಟ್ಟು ಇದನ್ನು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಕೊಂಡು ನಂತರ ಏನು ಮಾಡೋದಂತ ವಿಚಾರ ಮಾಡೋದ್ರಲ್ಲಿ ಸಾಯಂಕಾಲದ ತಯಾರಿ ಮಾಡ್ಕೊಳ್ಳೋದಿತ್ತು ನಾಗರ ಪಂಚಮಿಯದ್ದು. ಸಣ್ಣ ರವೆ ಉಪ್ಪಿಟ್ಟು ಮಾಡುವಾಗ ಯಾವಾಗಲೂ ಗಂಟು ಹಾಕದಾಗಿನೇ ಮಾಡಬೇಕು. ಹಾಗಾಗಿ ನಿಧಾನವಾಗಿ ರವೆನ ಹಾಕ್ತಾ ತಿರುಗಿಸ್ಬೇಕು, ಅಂದ್ರೇ ಗಂಟು ಆಗೋದಿಲ್ಲ. ಇಲ್ಲ ಗಂಟು ಆಗಿಬಿಡತ್ತೆ, ಟೇಸ್ಟೂ ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗಿದು ಆಲ್ಮೋಸ್ಟ್ ಆಗಿದೆ. ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೇಯಿಸಿದರೆ ಆಗಿಬಿಡ್ತು. ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಅಳ್ಕೊಳ್ಳುತ್ತೆ. ಅಳ್ಕೊಂಡ ನಂತರ ಇದನ್ನು ಆಮೇಲೆ ಆರಾಮಾಗಿ ತಿನ್ಬೋದು. ಆದರೆ ಬಿಸಿ ಇರುವಾಗಲೇ ಉಪ್ಪಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದ್ರೆ ಆಮೇಲೆ ರುಚಿ ಸಿಗೋದಿಲ್ಲ. ಇದು ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ಸೇವು ಅಥವಾ ಖಾರ ಇದ್ದೇ ಇರುತ್ತಲ್ಲ, ಹಾಕ್ಕೊಂಡು ತಿಂದುಬಿಟ್ರೆ ತುಂಬ ರುಚಿ ಅನಿಸುತ್ತೆ. ಈ ಥರ ಉಪ್ಪಿಟ್ಟು ನೀವು ಮನೆಯಲ್ಲಿ ಮಾಡ್ತಾ ಇರ್ಬೋದು. ನಮ್ಮ ಮನೆಯಲ್ಲಿ ಇದನ್ನು ವಿಶೇಷವಾಗಿ ಮಾಡ್ತೀವಿ. ಇಲ್ಲಾಂದರೆ ಉಪ್ಪಿಟ್ಟು ರವೆ ಅಂತ ಬೇರೆ ಸಿಗತ್ತಲ್ಲ, ಅದರದನ್ನೇ ಮಾಡಿರ್ತೀವಿ ಉಪ್ಪಿಟ್ಟನ್ನ.
ಒಂದು ವಾರದಿಂದ ಮಳೆ ಇತ್ತು. ಆ ಮಳೆ ಕಡಿಮೆಯಾಗಿ ಬಿಸಿಲು ಬಿದ್ದಿರೋದೇ ಬೇಕಾಗಿತ್ತು ನಮಗೆ. ನಮ್ಮ ಯಜಮಾನರು ಸ್ವಲ್ಪ ಕಟ್ಟಿಗೆ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ರು. ಈಗಿನ ಕಟ್ಟಿಗೆ ಮೊದಲು ಸ್ವಲ್ಪ ಕಡಿಮೆ ಇತ್ತು ಒಳಗಡೆ ನಮ್ಮದು ಸ್ಟೋರ್ ರೂಮಲ್ಲಿ. ಹೀಗಾಗಿ ಇನ್ನೂ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡ್ರಾಯ್ತು ಅಂತ ಕಟ್ಟಿಗೆ ಕಡಿದು ಇಡ್ತಾ ಇದ್ರು. ನೋಡಿ ಇಲ್ಲಿ ಕಟ್ಟಿಗೆ ಕಡಿದು ಇಟ್ಟಿರುವುದನ್ನು ಇದನ್ನು ಒಳಗಡೆ ಹೊಂದಿಸ್ಕೋಬೇಕು. ಈಗಾಗಲೇ ಒಳಗಡೆ ಒಂದು ಸ್ವಲ್ಪ ಇದ್ದಾವೆ, ಅವು ಇವಾಗ ದಿನನಿತ್ಯಕ್ಕೆ ಬೇಕಾಗ್ತವೆ. ಇವನು ಒಣಗಿಸ್ಕೊಟ್ಟ ನಂತರ ಇವನು ಬಳಸಲಿಕ್ಕೆ ಆಗತ್ತೆ. ಮಳೆ ನಿಂತಿರೋದೇ ನಮಗೆ ಬೇಕಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.